ಎಲ್ಲರಿಗೂ ನಮಸ್ತೆ. ವೀಕ್ಷಕರೇ, ಪಂಚಕರ್ಮ ಚಿಕಿತ್ಸೆ, ಡಿಟಾಕ್ಸಿಫಿಕೇಷನ್ ಪ್ರೊಸೀಜರ್ಸ್ ಇದರ ಬಗ್ಗೆ ಪರಿಚಯವನ್ನು ತಿಳಿದುಕೊಳ್ಳೋಣ. ವೀಕ್ಷಕರೇ, ಆಯುರ್ವೇದ ವೈದ್ಯ ಪದ್ಧತಿಯ ಒಂದು ಪ್ರಧಾನ ಚಿಕಿತ್ಸೆ ಅಂತ ಈ ಪಂಚಕರ್ಮಗೆ ಕರೆಯಲಾಗುತ್ತೆ. ಹೆಸರು ಸೂಚಿಸಿರುವ ಹಾಗೆ ಪಂಚಕರ್ಮ ಚಿಕಿತ್ಸೆ ಅಂದರೆ 5 ತರಹದ ಚಿಕಿತ್ಸೆಗಳು. ಪಂಚಕರ್ಮ ಚಿಕಿತ್ಸೆಯ ಒಂದು ಅರ್ಥವನ್ನು ತಿಳ್ಕೊಳ್ಳೋದಾದರೆ, ಈ ದೀರ್ಘಕಾಲೀನ ರೋಗಗಳು ಮತ್ತು ಈ ದೇಹದಲ್ಲಿ ಅತಿಯಾಗಿ ಉಲ್ಬಣವಾಗಿರುವಂಥ ದೋಷಗಳು, ಉದಾಹರಣೆಗೆ ವಾತದೋಷ, ಪಿತ್ತದೋಷ ಅಥವಾ ಕಫದೋಷವನ್ನು ಅದನ್ನು ರೂಟ್ ಸಮೇತ ಅಂದರೆ ಬೇರು ಸಮೇತ ಅದನ್ನು ಟಾಕ್ಸಿಫೈ ಮಾಡಿ ಹೊರಗಡೆ ತೆಗೆಯುವಂಥ ಒಂದು ಪ್ರಕ್ರಿಯೆಗೆ ನಾವು ಪಂಚಕರ್ಮ ಚಿಕಿತ್ಸೆ ಅಂತ ಕರಿತೀವಿ. ಸೊ ಈ ಪಂಚಕರ್ಮ ಚಿಕಿತ್ಸೆಯಲ್ಲಿ 5 ತರಹದ ಚಿಕಿತ್ಸೆಗಳಲ್ಲಿ ಒಂದು ವಮನ ಚಿಕಿತ್ಸೆ, ಎರಡನೇದು ವಿರೇಚನ ಚಿಕಿತ್ಸೆ, ಮೂರನೇದು ನಸ್ಯ ಚಿಕಿತ್ಸೆ, ನಾಲ್ಕನೇದು ಈ ಬಸ್ತಿ ಚಿಕಿತ್ಸೆ, ಐದನೇದು ರಕ್ತ ಮೋಕ್ಷಣ ಚಿಕಿತ್ಸೆ ಅಂತ ಹೇಳಿ 5 ಚಿಕಿತ್ಸೆಗಳಾಗಿ ವಿಂಗಡಿಸಲಾಗಿದೆ. ಈ ಏನು ಇದು ವಮನ ಚಿಕಿತ್ಸೆ ಅಂದರೆ, ಸೊ ವಮನ ಚಿಕಿತ್ಸೆ ಅಂದರೆ ವಾಮಿಟಿಂಗ್ ಥೆರಪಿ, ಅಂದರೆ ವಮನ ಮಾಡಿಸುವುದು. ಈ ಉದಾಹರಣೆಗೆ ಈ ಊರ್ಧ್ವ ಚತುರ್ಗತ ಭಾಗ ಅಂತ ಕರಿತೇವೆ, ಅಂದರೆ ಗಂಟಲಿಂದ ಮೇಲ್ಗಡೆ ಇರುವಂಥ ಭಾಗದಲ್ಲಿ ಬರುವಂಥ ಕಾಯಿಲೆಗಳಿಗೆ ಔಷಧಿಯುಕ್ತ ದ್ರವ್ಯವನ್ನು ಕೊಟ್ಟು ವಮನ ಮಾಡಿಸುವುದು ಅಂತ ಹೇಳಿ ಅದು ಕರಿತೀವಿ. ಸೊ ವಿರೇಚನ ಚಿಕಿತ್ಸೆ ಅಂದರೆ ಉದರದಲ್ಲಿ ಇರುವಂಥಂದರೆ ಸ್ಟಮಕ್ಕಲ್ಲಿ ಕೆಳಗಡೆ ಭಾಗದಲ್ಲಿ ಇರುವಂಥ ಪಿತ್ತ ದೋಷವನ್ನು ಹೊರ ತೆಗೆಯುವಂಥದ್ದು ಒಂದು ಪ್ರಕ್ರಿಯೆ. ಔಷಧಿಯುಕ್ತ ದ್ರವ್ಯವನ್ನು ಕೊಟ್ಟು ಅದನ್ನು ಬೇದಿ ಮಾಡಿಸ್ಕೊಂಡ್ರೆ ಪರ್ಗೇಟಿವ್ ಥೆರಪಿ ಅಂತ ಕರಿತೀವಿ. ಇನ್ನೊಂದು ನಸ್ಯ ಥೆರಪಿ ಅಂದರೆ ಈ ಔಷಧಿಯುಕ್ತ ದ್ರವ್ಯವನ್ನು ಕೊಟ್ಟು ಮೂಗಿನ ರಂಧ್ರದ ಮುಖಾಂತರ ಹಾಕುವುದು ಒಂದು ಚಿಕಿತ್ಸೆ, ಅದನ್ನು ನಾವು ನಸ್ಯ ಚಿಕಿತ್ಸೆ ಅಂತ ಕರಿತೀವಿ. ಇನ್ನು ಈ ಬಸ್ತಿ ಚಿಕಿತ್ಸೆ ಅಂದರೆ ಗುದದ್ವಾರದ ಮುಖಾಂತರ ಔಷಧಿಯುಕ್ತ ದ್ರವ್ಯವನ್ನು ಕೊಟ್ಟು ಇದನ್ನು ಕರಳು ಶುದ್ಧಿ ಮಾಡುವಂಥ ಒಂದು ಚಿಕಿತ್ಸೆ ಅಂತ ಕರೀತೀವಿ, ಅಂದರೆ ಇಂಟೆಸ್ಟೈನ್ ಪ್ಯೂರಿಫೈ ಮಾಡುವಂಥ ಒಂದು ಚಿಕಿತ್ಸೆ, ಇದಕ್ಕೆ ಬಸ್ತಿ ಚಿಕಿತ್ಸೆ ಅಂತ ಕರಿತೀವಿ. ಐದನೇದು ರಕ್ತ ಮೋಕ್ಷಣ ಚಿಕಿತ್ಸೆ, ಇದನ್ನು ಬ್ಲಡ್ ಲೆಟ್ಟಿಂಗ್ ಥೆರಪಿ ಅಂತ ಕರಿತೀವಿ. ಇದರಲ್ಲಿ 4-5 ಥೆರಪಿಗಳು ಬರ್ತವೆ. ಒಂದು ಜಲೌಕಾಚರಣ ಅಂತ ಬರ್ತೀವಿ, ಅಂದರೆ ಲೀಚ್ ಅಪ್ಲಿಕೇಶನ್ ಮಾಡುವಂಥ ಚಿಕಿತ್ಸೆ. ಶಿರಾವಿದ ಚಿಕಿತ್ಸೆ ಅಂತ ಕರಿತೀವಿ, ಅಂದರೆ ಒಂದು ನೀಡಲ್ ಪ್ರಿಕ್ ಮಾಡಿ ಮತ್ತು ಅದನ್ನು ಬ್ಲಡ್ನ ತೆಗೆಯುವಂಥ ಚಿಕಿತ್ಸೆ. ಇದು ಬೇರೆ ಬೇರೆ ತರಹದ ಕಂಡೀಷನಲ್ಲಿ ಇದನ್ನು ಚಿಕಿತ್ಸೆಯನ್ನು ಮಾಡ್ತಾ ಹೋಗ್ತೀವಿ. ಸೊ ಈ ಪಂಚಕರ್ಮ ಚಿಕಿತ್ಸೆ ಮಾಡಿಸೋದ್ರಿಂದ ಏನು ನಮಗೆ ಪ್ರಯೋಜನ ಅಂತ ತಿಳ್ಕೊಳ್ಳೋದಾದರೆ, ಸೊ ಪಂಚಕರ್ಮ ಚಿಕಿತ್ಸೆ ಮಾಡಿಸೋದ್ರಿಂದ ನಮ್ಮ ದೇಹ ಶುದ್ಧಿ ಆಗುತ್ತೆ, ಅಂದರೆ ಬಾಡಿ ಡಿಟಾಕ್ಸಿಫಿಕೇಷನ್ ಆಗುತ್ತೆ. ಆಮೇಲೆ ಬಾಡಿ ಲೈಟ್ನೆಸ್ ಫೀಲ್ ಆಗುತ್ತೆ. ಅದ್ರ ಜೊತೆಗೆ ಇಂದ್ರಿಯಗಳು ಕೂಡ ಒಂದು ಪ್ರಸನ್ನತೆಯನ್ನು ಹೊಂದುತ್ತೆ, ಅಂದರೆ ಎಲ್ಲ ಸೆನ್ಸ್ ಆರ್ಗನ್ ಕೂಡ ಒಂದು ಡಿಟಾಕ್ಸಿಫೈ ಆಗಿ ಒಂದು ಇಕ್ವಿಲಿಬ್ರಿಯಂ ಸ್ಟೇಟಲ್ಲಿ ಕೂಡ ಕೆಲಸ ಮಾಡಲಿಕ್ಕೆ ಇದು ಪಂಚಕರ್ಮ ಚಿಕಿತ್ಸೆ ಹೆಲ್ಪ್ ಮಾಡುತ್ತೆ. ಮತ್ತು ಅತಿಯಾದ ಒತ್ತಡದಲ್ಲಿ ಅಂದರೆ ಸ್ಟ್ರೆಸ್ನ ರಿಲೀವ್ ಮಾಡಿ ಒಂದು ಕಾಮ್ನೆಸ್ಸನ್ನು ಕೊಡುತ್ತೆ ಬಾಡಿಗೆ. ಇದರ ಜೊತೆಗೆ ಇದು ದೇಹದಲ್ಲಿ ಬ್ಲಡ್ ಪ್ಯೂರಿಫಿಕೇಷನಿಗೆ ಮತ್ತು ಇದು ಬ್ಲಡ್ ಸರ್ಕ್ಯುಲೇಷನಿಗೆ ಕೂಡ ತುಂಬ ಇದು ಸಹಾಯ ಮಾಡುತ್ತೆ ಪಂಚಕರ್ಮ ಚಿಕಿತ್ಸೆ. ಇದರ ಜೊತೆಯಲ್ಲಿ ಜೀರ್ಣಕ್ರಿಯೆ ಶಕ್ತಿಗೆ, ಅಂದರೆ ಡೈಜೆಷನ್ ಪ್ರಾಬ್ಲಮ್ನ ಮತ್ತು ಡೈಜೆಷನ್ನ ಮತ್ತು ಮೆಟಾಬಾಲಿಸಮ್ನ ಇಂಪ್ರೂವ್ ಮಾಡಲಿಕ್ಕೆ ಇದು ಪಂಚಕರ್ಮ ಚಿಕಿತ್ಸೆ ತುಂಬ ಫಲಕಾರಿಯಾಗುತ್ತೆ. ಯಾಕಂದರೆ ಪಂಚಕರ್ಮ ಚಿಕಿತ್ಸೆ ಮುಖಾಂತರ ಡಿಟಾಕ್ಸಿಫೈ ಮಾಡ್ತಾ ಹೋದರೆ ಒಂದು ಕರಳು ಶುದ್ಧಿ ಆಗುತ್ತೆ, ಅಥವಾ ಹೊಟ್ಟೆ ಕೂಡ ಕ್ಲೀನ್. ಚಿಕಿತ್ಸೆ ಯಾಕೆ ಮಾಡಿಸ್ಕೋಬೇಕು ಅನ್ನೋದಾದರೆ, ನಮ್ಮದಲ್ಲಿ ಆಯುರ್ವೇದದ ಒಂದು ಮೂಲ ಉದ್ದೇಶವಿದೆ, ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ ಅಂತ. ಅಂದರೆ ಈ ಸ್ವಸ್ಥರಲ್ಲಿ ಇರುವಂಥದ್ದು ಆರೋಗ್ಯವಂತರು ಅವರ ಆರೋಗ್ಯವನ್ನು ಇನ್ನೂ ಸದೃಢವಾಗಿ ಇಟ್ಕೊಳ್ಳಿಕ್ಕೆ ಈ ಆಹಾರ ಪದ್ಧತಿ ಅಥವಾ ಈ ದಿನಚರ್ಯ ಋತುಚರ್ಯವನ್ನು ಫಾಲೋ ಮಾಡಬೇಕಾಗುತ್ತೆ. ಮತ್ತು ಈ ವಿಕಾರ ಪ್ರಶಮನ ಅಂದರೆ ಕಾಯಿಲೆ ಬಂದ ಆದಮೇಲೆ ಅದಕ್ಕೆ ಶಮನ ಚಿಕಿತ್ಸೆ ಅಥವಾ ಶೋಧನ ಚಿಕಿತ್ಸೆಯ ಮುಖಾಂತರ ಅದನ್ನು ಸರಿಪಡಿಸ್ಕೋಬೇಕಾಗುತ್ತೆ. ಶೋಧನ ಚಿಕಿತ್ಸೆಯಲ್ಲೇ ಈ ಪಂಚಕರ್ಮ ಚಿಕಿತ್ಸೆಗಳು ಬರ್ತಾ ಹೋಗ್ತವೆ. ಸೊ ಹಾಗಾಗಿ ಈ ಪ್ರತಿಯೊಬ್ಬರೂ ಕೂಡ ನಾವು ಯಾವ ಥರ ಯೋಚನೆ ಮಾಡ್ತೀವಿ ಅಂದರೆ, ಈಗ ಒಂದು ನಮ್ಮ ಮನೆಯಲ್ಲಿ ಒಂದು ವೆಹಿಕಲ್ ಇದೆ ಅಂದರೆ, ಅಥವಾ ಒಂದು ಗಾಡಿ ಇದೆ ಅಂದರೆ, ಅದು ಬೈಕ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಅದು ಪ್ರತಿ ವರ್ಷ ಇಷ್ಟು ಕಿಲೋಮೀಟ್ರ್ ಓಡ್ತು ಅಂದರೆ ನಾವು ಏನು ಯೋಚನೆ ಮಾಡ್ತೀವಿ ಅಂದರೆ, ಗಾಡಿ ಸರ್ವಿಸ್ ಮಾಡಿಸಿಲ್ಲ, ಕಾರ್ ಸರ್ವಿಸ್ ಮಾಡಿಸಿಲ್ಲ, ಸರ್ವಿಸಿಗೆ ಕೊಡಬೇಕು ಅಂತ ಯೋಚನೆ ಮಾಡ್ತೀವಿ. ಸೊ ನಮ್ಮ ದೇಹದಲ್ಲೂ ಕೂಡ ಆ ಥರದ ದೋಷಗಳು ಉಲ್ಬಣ ಆಗ್ತಾನೆ ಇರ್ತವೆ ಪ್ರತಿ ವರ್ಷ. ಸೊ ಹಾಗಾಗಿ ನಾವು ಆ ಥರನೂ ಕೂಡ ಪ್ರತಿ ವರ್ಷ ಒಂದ್ಸರಿ ಆದರೂ ನಾವು ದೇಹ ಶುದ್ಧಿ ಮಾಡ್ಕೋಬೇಕು ಅನ್ನೋದು ಕೂಡ ನಮ್ಮಲ್ಲಿ ಕೂಡ ಒಂದು ಭಾವನೆ ಬರಬೇಕಾವು. ಸೊ ಹಾಗಾದರೆ ಮಾತ್ರನೇ ನಾವು ನಮ್ಮ ದೇಹನ ಶುದ್ಧಿ ಮಾಡಿಕೊಂಡು ಬರ್ತಿರೋವಂಥ ಕಾಯಿಲೆಯನ್ನು ಪ್ರಿವೆನ್ಷನ್ ಮಾಡ್ಕೋಬಹುದು. ಅದಕ್ಕೆ ಹೇಳ್ತಾರೆ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಈ ಪಂಚಕರ್ಮ ಚಿಕಿತ್ಸೆಯ ಬಗ್ಗೆ ತಿಳ್ಕೋಬೇಕು. ಮತ್ತು ನಾವು ಹೇಗೆ ವೆಹಿಕಲ್ನ ಸರ್ವಿಸ್ ಮಾಡಿಸ್ಬೇಕು ಅಂತ ಕಾಯ್ತಾ ಇರ್ತೀವಿ, ಹಾಗಾಗಿ ಅದೇ ಥರ ನಮ್ಮ ದೇಹನೂ ಕೂಡ ಪ್ರತಿ ವರ್ಷ ಕೂಡ ನಾವು ಶೋಧನ ಮಾಡ್ಕೋಬೇಕು ಅಥವಾ ಶುದ್ಧಿ ಮಾಡ್ಕೋಬೇಕು ಅನ್ನೋದೇ ಅವ್ರಿಗೆ ತಲೆಯಲ್ಲೂ ಕೂಡ ಬರಬೇಕು.
ಮತ್ತು ಈ ಪಂಚಕರ್ಮ ಚಿಕಿತ್ಸೆಯ ನೀವು ಉಪಯೋಗವನ್ನು ತಗೋಬೇಕು ಅಂದರೆ ಅಥವಾ ಪಂಚಕರ್ಮ ಚಿಕಿತ್ಸೆಯನ್ನು ಮಾಡಿಸ್ಕೋಬೇಕು ಅಂದರೆ ಈ ಚಿಕಿತ್ಸೆ ಮಾಡಿಸ್ಲಿಕ್ಕಿಂತ ಮುಂಚೆ ನೀವು ನುರಿತ ಪಂಚಕರ್ಮ ತಜ್ಞ ವೈದ್ಯರ ಸಲಹೆ ತಗೊಂಡೇ ಯಾವ ಕಂಡೀಷನ್ನಿಗೆ ಅಥವಾ ಯಾವ ಕಾಯಿಲೆಗೆ ಯಾವ ಚಿಕಿತ್ಸೆಯನ್ನು ಅವರು ಹಾಕ್ತಾರೆ ಅಥವಾ ಯಾವ ಚಿಕಿತ್ಸೆಯನ್ನು ಮಾಡಿಸ್ಕೋಬೇಕು ಅಂತ ಅವರು ಸೂಚನೆ ಕೊಡ್ತಾರೆ. ಅದರ ಮುಖಾಂತರವೇ ನೀವು ಈ ಪಂಚಕರ್ಮ ಚಿಕಿತ್ಸೆಯನ್ನು ಮಾಡಿಸ್ಕೊಳ್ಳೋಕ್ಕೆ ತುಂಬ ಮಾಡಿಸ್ಕೋಬೇಕಾಗುತ್ತೆ. ಯಾಕಂದರೆ ಈ ಪಂಚಕರ್ಮ ಚಿಕಿತ್ಸೆ ಸೆಲ್ಫ್ ಮೆಡಿಕೇಷನ್ಸ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಸೊ ಹಾಗಾಗಿ ನುರಿತ ಪಂಚಕರ್ಮ ತಜ್ಞ ವೈದ್ಯರ ಸಲಹೆ ತಗೊಂಡೇ ಅವರ ಸಮ್ಮುಖದಲ್ಲೇ ನೀವು ಈ ಚಿಕಿತ್ಸೆಯನ್ನು ಮಾಡಿಸ್ಕೊಳ್ಳೋದು ತುಂಬ ಒಳ್ಳೆಯದು ಅಂತ ಹೇಳ್ತಾ ಇಂದಿನ ಮಾಹಿತಿಯನ್ನು ಮುಗಿಸ್ತೀನಿ. ವೀಕ್ಷಕರೇ ನಮಸ್ಕಾರ, ಧನ್ಯವಾದಗಳು.